ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ಸಂಘರ್ಷ. ಒಗ್ಗಟ್ಟು ಕಾಯ್ದುಕೊಳ್ಳಬೇಕಾದ ಸರ್ಕಾರದಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಯತೀಂದ್ರ ಹೇಳಿಕೆ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಣ ಬಡಿದಾಟದ ಬೆಂಕಿ ಹೊತ್ಕೊಂಡಿದೆ. ರೈತರ ಸಮಸ್ಯೆಗಳನ್ನ ಮುಂದಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ. 20,000 ರೈತರ ಜೊತೆ ಸುವರ್ಣಸೌಧಕ್ಕೆ ಬಿಜೆಪಿ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ರು. ಬಿಜೆಪಿಗೆ ತಿರುಗೇಟು ಕೊಡಬೇಕಿದ್ದ ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಂಘರ್ಷ ನಡೀತಾ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ಸಂಘರ್ಷ ಜೋರಾಗಿದೆ. 20,000 ರೈತರ ಜೊತೆ ಸುವರ್ಣಸೌಧಕ್ಕೆ ಬಿಜೆಪಿ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ರು. ಬಿಜೆಪಿಗೆ ತಿರುಗೇಟು ಕೊಡಬೇಕಿದ್ದ ಕಾಂಗ್ರೆಸ್ನಲ್ಲಿ ಸದ್ಯ ನಾಯಕತ್ವದ ಸಂಘರ್ಷ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಣ ಬಡಿದಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ತಣ್ಣಗಾಗಿದ್ದ ಕುರ್ಚಿ ಕಾದಾಟ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಆಂತರಿಕ ಪ್ರಚಾರದಿಂದ ಮುಖ್ಯಮಂತ್ರಿ ಕುರ್ಚಿಯ ಕಾರಣದಿಂದ ವಾರದಲ್ಲಿ 3 ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂತಾರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಮಂತ್ರಿಗಳು ಕರ್ಕೊಂಡು. ಅತಿವೃಷ್ಟಿ ಸಂದರ್ಭದಲ್ಲಿ, ಬರಗಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತಕ್ಕಂಥದ್ದು ಕೇಳಿದ್ದೇವೆ. ಯಡಿಯೂರಪ್ಪ ಅವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾಗ. ಪಕ್ಕದ ಮಹಾರಾಷ್ಟ್ರದಲ್ಲಿ ಒಂದು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ FRPಗಿಂತ ಹೆಚ್ಚು ದರವನ್ನು ಕೊಡ್ತಾರೆ. ಮಧ್ಯಪ್ರದೇಶದಲ್ಲಿ ಕೊಡ್ತಾರೆ, ಉತ್ತರ ಪ್ರದೇಶದಲ್ಲಿ ಕೊಡ್ತಾರೆ. ನಿಮಗೇನು ದಾಳಿ ಆಗಿದ್ದು ಸಿದ್ದರಾಮಯ್ಯನವರೇ? ನಮ್ಮ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ ಇವತ್ತು ಹೆಚ್ಚು ದರವನ್ನು ಕೊಡೋದಕ್ಕೆ ಒಂದು ನೋಡಿ. ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಜಾಲಿಯಾಗಿ ಓಡಾಡ್ಕೊಂಡಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಈ ಸತ್ತೋಗಿರೋ ಸರ್ಕಾರದಲ್ಲಿ ಒತ್ತಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ನಮ್ಮ ಹೋರಾಟಕ್ಕೆ ತಡೆ ಮಾಡಬೇಡಿ, ಔಟ್ ಗೋಯಿಂಗ್ ಸರ್ಕಾರ ಇದು. ಪೂರ್ಣಾವಧಿ ಮುಖ್ಯಮಂತ್ರಿ ಎಂದು ಸ್ವತಃ ಡಾಕ್ಟರ್ ಯತೀಂದ್ರ ಹೇಳಿಕೆ ನಂತರ ಡಿ.ಕೆ. ಶಿವಕುಮಾರ್ ಬಣದ ತೀವ್ರ ವಿರೋಧ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಬ್ರೇಕ್ಫಾಸ್ಟ್ ಕದನ ವಿರಾಮದ ನಂತರ ಡಾಕ್ಟರ್ ಯತೀಂದ್ರ ಕದನ ವಿರಾಮಕ್ಕೆ ಬ್ರೇಕ್ ಹಾಕಿದ್ದಾರೆ. ಯತೀಂದ್ರ ಹೇಳಿಕೆ ನಂತರ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ 2028ರವರೆಗೆ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಎಂದು ಹೇಳಿಕೆ ನೀಡಿದ್ದು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ. ಶಾಸಕಾಂಗ ಪಕ್ಷದ ಸಭೆ 7 ಗಂಟೆಗೆ ಬೆಳಗಾವಿಯಲ್ಲಿ ಆರಂಭವಾಗಲಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬಣದ ಕಿತ್ತಾಟ, ಗುದ್ದಾಟ ಸ್ಫೋಟಗೊಳ್ಳುತ್ತಾ. ಕಾಂಗ್ರೆಸ್ನ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಅತೀವ ಕುತೂಹಲ ಇದೆ. ಮುಖ್ಯಮಂತ್ರಿಗಳು ಬಂದರು ಶಾಸಕಾಂಗ ಪಕ್ಷದ ಸಭೆಗೆ. ಹಿರಿಯ ಸಚಿವರುಗಳು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಅನೇಕ ಶಾಸಕರು, ವಿಧಾನ ಪರಿಷತ್, ವಿಧಾನಸಭೆ ಸದಸ್ಯರುಗಳು ಶಾಸಕಾಂಗ ಪಕ್ಷದ ಸಭೆಗೆ ಬರ್ತಾ ಇದ್ದಾರೆ. ಬೆಳಗಾವಿಯ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ. ಏನಾಗಬಹುದು ಇವತ್ತಿನ ಸಭೆಯಲ್ಲಿ? ನಾಯಕತ್ವ ಬದಲಾವಣೆ ಆಗತ್ತೋ ಆಗೋದಿಲ್ವೋ ಅನ್ನುವ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮುಳುಗಿ ಹೋಗಿದೆ.
ನಾನು ಎಲ್ಲಾನು ಏನ್ ಹೇಳ್ಬೇಕು ಹೇಳಿದೀನಿ. ಮತ್ತೆ ಆ ವಿಷಯದಲ್ಲಿ ಮಾತಾಡೋದು ಈ ಬಾರಿ ಪ್ರತಿಯೊಬ್ಬರು ಏನಾದ್ರೂ ಹೇಳೋದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಅದನ್ನ ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ MLCಗಳ ಮಾತಿಗೆ ಯಾಕೆ ಇಷ್ಟು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡೋದು ಹೇಳಿದೀನಿ. ನಾನು ಏನ್ ಹೇಳ್ಬೇಕು ಹೇಳಿದೀನಿ. ಮತ್ತೆ ಅದ್ರ ಬಗ್ಗೆ ಇನ್ನ ಚರ್ಚೆ ನಾನು ಮಾಡೋದಿಲ್ಲ ಅಂತ ಹೇಳಿದೀನಿ. ಮತ್ತೆ ಅದ್ರ ಬಗ್ಗೆ ಕೇಳ್ತಿದ್ದೀರಿ? ಸಿಎಲ್ಪಿ ಮೀಟಿಂಗ್ ಅಲ್ಲಿ ಮತ್ತೆ ಆ ವಿಚಾರವನ್ನ ಮುನ್ನೆಲೆಗೆ ಸಿಎಲ್ಪಿ ಮೀಟಿಂಗ್ ಅದೆಲ್ಲ ಚರ್ಚೆ ಮಾಡಲ್ಲ. ನನಗೆ ಗೊತ್ತಿರೋ ಹಾಗೆ ಚರ್ಚೆ ಮಾಡಿದ್ರೆ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರು ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ಅದು ಆ ಥರ ಏನೇನು ಇಲ್ಲ. ಅದು ಏನು ನಿರ್ಧಾರ ತೊಗೊಳ್ಬೇಕಾದ್ರೆ ಅದು ನಮ್ಮ ಪಕ್ಷ ಹೈಕಮಾಂಡ್ ತೊಗೊಳ್ತಾರೆ. ಅದು ಅವರು ತಂದೆಯವರ ಅಭಿಮಾನದಿಂದ ಮತ್ತು ಶಾಸಕರುಗಳು ಇದರಿಂದ ಹೇಳಿರ್ಬೋದು. ನಾನಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಇನ್ಕ್ಲೂಡಿಂಗ್ ಯತೀಂದ್ರ ಆಗಲಿ ಹೈಕಮಾಂಡ್ ಏನು ಹೇಳ್ತದೆ ಆ ತೀರ್ಮಾನಕ್ಕೆ ಬದ್ಧವಾಗಿರುವಂಥದ್ದು ನಾವು ಹೇಳೋದು. ಮಾಧ್ಯಮದ ಮುಂದೆ ಯಾವ ರಾಜಕೀಯನ ಮಾತಾಡಬಾರ್ದು ಅಂತೇಳಿ ಸ್ವತಃ CM DCM ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಹೇಳ್ತಾರೆ ಅವ್ರಿಗೇನು ಕಾನೂನು ಇಲ್ವಾ ಆ ಪಕ್ಷದಲ್ಲಿ? ಏನು CM ಅವ್ರ ಮಗ ಅಂತೇಳಿ ಏನಾದರೂ ರಿಲ್ಯಾಕ್ಸೇಷನ್ ಇದೆಯಾ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲವೂ ವರಿಷ್ಠರ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗಬೇಡಿ. ವರಿಷ್ಠರದೇ ಆದಂಥ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂಥವ್ರು, ಇದಕ್ಕೆ ಸಲಹೆ ಕೊಡುವಂಥವ್ರು, ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೇದಲ್ಲ, ಸಲ್ಲದ್ದಲ್ಲ. ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವ್ರು ಏನು ಬಳಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾವೆಲ್ಲ ಕರೆಕ್ಟಾಗಿದ್ದೀವಿ. ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ ಅಷ್ಟೇ. ನಮಗಿನ ನಾನು ಹೇಳುವ ನಮ್ಮ ತಟ್ಟಲ್ಲಿ ಬರೀ ನೊಣ ಬಿದ್ದದೆ, BJP ಅವ್ರ ತಟ್ಟಲ್ಲಿ ಹೆಗಣನೇ ಬಿದ್ದದೆ. ನೋಡ್ರಿ, ಇದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಕ್ಕಂಥದ್ದು ಸಹಜ. ಅದನ್ನು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅದನ್ನು ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ. ನಮ್ಮಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಇಟ್ ವಿಲ್ ಟೇಕ್ ದ ಡಿಸಿಷನ್. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಈಗ ಏನು ಅಸೆಂಬ್ಲಿ ನಡೀತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ. ಆನಂತರ ನಿಮ್ಗೆ ಏನೇ ಚಟ ಇದೆ ಅಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಡ್ಡಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೂ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ. ನೀವು ಅಷ್ಟೆಲ್ಲ ಹೇಳಕ್ಕೆ ಹೋದರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡ್ರನ್ನೆಲ್ಲ ಇಟ್ಕೊಳ್ರಿ, ಗಡ್ಸಾಗೆ ಕೇಳಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದೆಪ್ಪ. ದಿನನಿತ್ಯ ಇದೇ ಆಗಿಬಿಟ್ರೆ CLPಯಲ್ಲಿ ಮಾತಾಡ್ತೀನಿ, ಇವತ್ತು ಬಿಡಲ್ಲ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.